ದೇವರು ನಮ್ಗೆ ಒಳ್ಳೇದು ಮಾಡಿದರೆ ಮನಸ್ಸು ಒಳ್ಳೆಯದು. ಹಾಯ್ ಗಾಯ್ಸ್, ಸೊ ಇವತ್ತು ನಾವು ಹೋಗ್ತಿರೋದು ಕೊಟ್ಟಿಯೂರಿಗೆ. ಸೊ ಕೊಟ್ಟಿಯೂರಲ್ಲಿ ಎಲ್ಲಿ ಸ್ಟೇ ಆಗಿದ್ವಿ ಮತ್ತು ಕೊಟ್ಟಿಯೂರಿಗೆ ಹೋಗೋದಕ್ಕೆ ಯಾವ ರೂಟ್ ಬೆಸ್ಟು, ಮತ್ತು ನೀವು ನೈಟ್ ಹೊರಟ್ರೆ ಯಾವ ರೂಟಲ್ಲಿ ಹೋದರೆ ಬೆಸ್ಟ್ ಆಗುತ್ತೆ, ಅಥವಾ ಬೆಳಿಗ್ಗೆ ಹೋದ್ರೆ ಯಾವ ರೂಟಲ್ಲಿ ಹೋದರೆ ಬೆಸ್ಟ್ ಆಗುತ್ತೆ. ಅದಾದಮೇಲೆ ಅಲ್ಲಿ ಸ್ಟೇ ಆಗಿದ್ವಿ ನಾವು, ಅದ್ರದ್ದು ಕಾಸ್ಟ್ ಎಷ್ಟಾಯಿತು, ಮತ್ತು ಕೊಟ್ಟಿಯೂರದ್ದು ಹಿಸ್ಟ್ರಿ ಏನು, ಕೊಟ್ಟಿಯೂರು ಅಂದರೆ ಏನು, ಸೊ ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಸೊ ನಿಮ್ಗೆ ಅವೆಲ್ಲ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನೋಡಿ, ಇವರೇ ನಮ್ಮ ರಥದ ಸಾರಥಿ. ಇವ್ರು ಇದಾರಲ್ಲ, ನಮ್ಗೆ ಫಸ್ಟ್ ಟ್ರಿಪ್ ನಮ್ ಜೊತೆ ಜಾಯ್ನ್ ಆಗ್ತಿರೋದು. ಮಾತು ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟು ಅವರು ತಿರುಪತಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ನಮ್ ಜೊತೆ ಟ್ರಿಪ್ ಬರ್ತಾ ಇದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಕೆಲವೊಬ್ರು ಇರ್ತಾರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲ್ಲ, ಹಾಗೆ ಹಾರಿಸ್ತಾರೆ. ಶ್ರೀಧರೇ, ಇದು ಶ್ರೀಧರ್ಗೆ ಮುಟ್ಬೇಕು, ಅದ್ ಮಾತ್ರ ಖಂಡಿತ. 100ಗೆ 200% ಅಂತ ಹೇಳಿದ್ದ. ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಗಿರಿ ಹೆಂಗಿರು ನೀನೇ ಹೇಳಿದ್ದಲ್ಲ, ಬರ್ಕೊಡ್ತೀನಿ ಅಂತ ಹೇಳಿದ್ದೆ, ಬರಲ್ಲ ಅಂತ. ಅದು ನಿಜ ಆಗೋಯ್ತು. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ ನಂಗೆ ಗುಂಡಣ್ಣ. ಸೊ ಇವಾಗ ತುಂಬಾ ಜನ ಬೆಳಿಗ್ಗೆ ಹೊತ್ತು ಹೋಗ್ಬೇಕು ಅನ್ಕೊಂತಾರೆ, ಅಥವಾ ಕೆಲವೊಬ್ಬರು ನೈಟ್ ಹೋಗ್ಬೇಕು ಅನ್ಕೊಂತಾರೆ. ಸೊ ಬೆಳಿಗ್ಗೆ ಹೊತ್ತಾದ್ರೆ ಯಾವ ರೂಟ್ ಬೆಸ್ಟು, ಅಥವಾ ನೈಟ್ ಹೋದ್ರೆ ಯಾವ ರೂಟ್ ಬೆಸ್ಟು, ಸ್ವಲ್ಪ ಹೇಳ್ತೀರಾ? ಬೆಳಿಗ್ಗೆ ಹೊತ್ತು ಹೋದ್ರೆ ನೀವು ನಾಗರಹೊಳೆ ಮತ್ತೆ ಬಂಡೀಪುರ ಬೆಸ್ಟ್. ಯಾಕೆಂದ್ರೆ ನೀವು ಅಲ್ಲಿ ಹೋಗೋ ದಾರಿಯಲ್ಲೆಲ್ಲ ಕಾಡು ಪ್ರಾಣಿಗಳೆಲ್ಲ ಸಿಗ್ತವೆ. ನೈಟ್ ಹೋದ್ರೆ ನೀವು ಅಲ್ಲಿ ಸ್ಟಾಪ್ ಮಾಡ್ಬೇಕಾಗುತ್ತೆ. 9 ರಿಂದ 6 ಗಂಟೆವರೆಗೂ ಸ್ಟಾಪ್ ಮಾಡಿರ್ತಾರೆ, ಅಂದ್ರೆ ಅಲೋ ಮಾಡಲ್ಲ, ಬಿಡಲ್ಲ. ನೈಟ್ ಜರ್ನಿ ಅಂದ್ರೆ ನಿಮ್ಗೆ ಮೈಸೂರು, ವಿರಾಜಪೇಟೆ, ಇರಿಟಿ, ಕೊಟ್ಟಿಯೂರು ಅದೇ ಬೆಸ್ಟ್ ರೂಟ್. ಯಾಕೆಂದ್ರೆ ಟೈಮ್ ವೇಸ್ಟ್ ಆಗಲ್ಲ, ಬೇಗ ಹೋಗಿ ರೀಚ್ ಆಗ್ಬೋದು ಬೆಳಿಗ್ಗೆ ಹೊತ್ತಿಗೆ. ಗುಡ್ ಮಾರ್ನಿಂಗ್ ಗಾಯ್ಸ್. ನಾವಿಲ್ಲಿ ಕರ್ನಾಟಕದ ಆಲ್ಮೋಸ್ಟ್ ಬಾರ್ಡ್ರಿಗೆ ಬಂದಿದ್ದೀವಿ. ಒಂದು ಹೋಟೆಲ್ ಮಾಪುಟ್ಟ ಅಂತ ಯಾವುದೋ ಒಂದು ಹೋಟೆಲ್ ಇದೆ, ಸೊ ಅಲ್ಲಿ ನಿಲ್ಸಿದ್ವಿ. ಇಲ್ಲಿಂದ ಕೇರಳದ್ದು ಚೆಕ್ ಪೋಸ್ಟ್ ಬಂದುಬಿಟ್ಟು 5 ಕಿಲೋಮೀಟರ್ಸ್ ಇದೆ ಅಂತೆ. ಸೊ ಇಲ್ಲೆಲ್ಲ ಬೆಳಗಿನ ಜಾವದ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನೇಚರ್ ಮತ್ತು ಸಾಕಾಗಿದೆ ಮಾತ್ರ. ಫೈನಲಿ ಕೇರಳ ಎಂಟರ್ ಆದ್ವಿ. ಸೊ ಇಲ್ಲಿಂದ 35 ಕಿಲೋಮೀಟರ್ ಇದೆ ಕೊಟ್ಟಿಯೂರು. ಸೊ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು. ಅಲ್ಲಿ ಆಕ್ಚುಲಿ ನಾವು ನಿಲ್ಸಿದ ಹೋಟ್ಲ್ ಹತ್ರ ಒಳ್ಳೆ ಪ್ಲೇಸ್ ಇದೆ ಸ್ನಾನ ಮಾಡೋದಕ್ಕೆ. ಮುನಿಯಣ್ಣ ಬೇರೆ ಅಲ್ಲಿ ಫುಲ್ ಜೋಶಲ್ಲಿ ನಮ್ಗೇನಾಗತ್ತೆ ಬಿಡು ಅಂತೆಲ್ಲ ಹೋಗ್ತಾ ಇದ್ರು. ನೋಡ್ರಿ ಪಾಪ ನೀರಲ್ಲಿ ಬಿದ್ಬಿಟ್ರಲ್ಲಿ ಅರ್ಧ ಸ್ನಾನ ಅಲ್ಲೇ ಮುಗ್ದೈತೆ ಅವ್ರದ್ದು. ಇನ್ನು ಅರ್ಧ ಸ್ನಾನ ಬ್ಯಾಲೆನ್ಸ್ ಇದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ ಗೊತ್ತು. ನಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ. ಒಂದ್ ಒಳ್ಳೆ ಸಿಕ್ಕಿದ್ರೆ ಒಳ್ಳೆ ಸ್ನಾನ ಮಾಡ್ಕೊಂಡು ಹೋಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಸೊ ನೋಡ್ಬೇಕು ಏನಾಗತ್ತೆ, ನೋಡೋಣ. ಒಳ್ಳೆ ಸಿಗುತ್ತೋ ಅಥವಾ ಕೊಟ್ಟಿಯೂರು ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗಿ ಅಲ್ಲೇ ಸ್ನಾನ ಮಾಡ್ಬೇಕು. ಶಿವಪ್ಪ, ನನಗ್ 90 ವರ್ಷ ತುಂಬಿದ್ಮೇಲೆ ನೆಕ್ಸ್ಟ್ ಜನ್ಮ ಅನ್ನೋದು ಏನಾದ್ರೂ ಇದ್ರೆ ಈ ಕೇರಳದಲ್ಲೇ ಹುಡ್ಸಪ್ಪ. ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಂತೀನಿ. ನಾನು ನಮ್ ಜೊತೆಗೆ ರಾಜನ್ ಹುಟ್ಲಪ್ಪ, ಹಂಗೆ ಅಣ್ಣ ತಮ್ಮಂದಿರ್ತಾರಾನೋ ಇಲ್ಲ ಬಾಮಂದಿರ್ತಾರಾನೋ ಹುಟ್ಲಿ, ಅವನ್ಗೂ ಒಂದು ಹುಡುಗಿನ ಕೊಡಿಸ್ತೀನಿ, ಮದುವೆ ಮಾಡಿಸ್ತೀನಿ. ಥ್ಯಾಂಕ್ಸ್, ಲವ್ ಯು. ಮನೆಗೆ ಕೊಟ್ಟಿಯೂರು ರೀಚ್ ಆದ್ವಿ. ನೋಡಿದ್ರೆ ಎಲ್ಲೂ ಹೊಳೆಯಲ್ಲಿ ಬಿಡಲ್ಲ. ಯಾರಾದರೂ ಆ ಥರ ಯೋಚನೆಯಲ್ಲಿದ್ದರೆ ಫಸ್ಟೇ ಫಿಕ್ಸ್ ಆಗಿಬಿಟ್ಟು ಇಲ್ಲೆಲ್ಲೂ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಎಲ್ಲೂ ಬಿಡಲ್ಲ. ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಎಲ್ಲೂ ನಿಮ್ಗೆ ಹೊಳೆಯಲ್ಲಿ ಆಟ ಆಡೋಕ್ಕೂ ಬಿಡಲ್ಲ, ಸ್ನಾನ ಮಾಡೋಕ್ಕೆ ಏನಕ್ಕೂ ಬಿಡಲ್ಲ. ಸೊ ಇಲ್ಲಿ ಫ್ರೆಶ್ ಅಪ್ಗೆ ಅಥವಾ ರೂಮ್ಸ್ಗಂತಲೇ ಇಲ್ಲಿ ನಮಗೆ ಸಪ್ರೇಟ್ ಸ್ಟೇಸ್ ಇದ್ದಾವೆ. ಸೊ ಒಬ್ಬರಿಗೆ ಫ್ರೆಶ್ ಅಪ್ ಆಗೋಕ್ಕಂತಲೇ ಒಬ್ಬೊಬ್ಬರಿಗೆ 200-220 ರೂಪಾಯಿವರೆಗೂ ತಗೊತಾರೆ, ಚಾರ್ಜ್ ಮಾಡ್ತಾರೆ. ಸೊ ಇವಾಗ ನಾವು ಇಲ್ಲೊಂದು ಸ್ಟೇಗೆ ಬಂದ್ವಿ, ಅಂತಿದೆಯಲ್ಲ ಇಲ್ಲಿ.
ಸೊ ಇಲ್ಲಿ ನಮಗೆ ಜಸ್ಟ್ ಫ್ರೆಶ್ ಅಪ್ ಆಗೋದಕ್ಕೆ ಒಬ್ಬೊಬ್ಬರಿಗೆ 200 ರೂಪಾಯಿ ಹೇಳಿದ್ದಾರೆ. ಸೊ 7 ಜನ ಇದ್ದೀವಿ, ಹಂಗೋ ಮಾತಾಡೋದಕ್ಕೆ ಬರೀ ಒಂದು 200 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಸೊ 7 ಜನಕ್ಕೂ ಸೇರಿ 1200 ರೂಪಾಯಿ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಇರೋ ಎಲ್ಲ ಮನೆಗಳಲ್ಲೂ ಫ್ರೆಶ್ ಅಪ್ ಆಗ್ಬೋದು ಅನ್ನೋ ಥರ ಬೋರ್ಡ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಬಂದು ನೀವು ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲಿಂದ ಗಿಂಚ ಹಾಕ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಅಕಸ್ಮಾತ್ ದುಡ್ಡು ಏನಾದರೂ ಕಡಿಮೆ ಮಾಡಬೇಕು ಅಂದ್ಕೊಂಡ್ರೆ ಇಲ್ಲಿ ಬಂದುಬಿಟ್ಟು ನೀವು ಮಲಯಾಳಮಲ್ಲಿ ಮಾತಾಡಬೇಕು. ಮಲಯಾಳಮಲ್ಲಿ ಮೇನಾಗಿ ಇವ್ರು ಇದಾರಲ್ವ ಇಲ್ಲಿ ಈ ಪರ್ಟಿಕ್ಯುಲರ್ ಲುಂಗಿ ಹಾಕೊಂಡು ಬಂದು ನೀವು ಇಲ್ಲಿ ಮಾತಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಕಡಿಮೆ ಮಾಡ್ತಾರೆ. ಸೊ ನಮ್ಗೆ 200 ರೂಪಾಯಿ ಕಡಿಮೆ ಮಾಡೋದು ಇವ್ರು ಬಂದು ಇಲ್ಲಿ ಮಲಯಾಳಮಲ್ಲಿ ಆ ಲುಂಗಿ ಹಾಕೊಂಡು ಮಾತಾಡೋದಕ್ಕೆ 200 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಸೊ ಮೇಯ್ನಾಗಿ ಡ್ರೆಸ್ ಕೋಡ್ ಹೇಳ್ತೀನಿ ನೋಡಿ. ಹುಡುಗರು ಪಂಚೆನ ಕಂಪಲ್ಸರಿ ಆಗಿರಬೇಕು, ಶರ್ಟ್ಸು ಅಥವಾ ಪ್ಯಾಂಟ್ ಎಲ್ಲ ಅಲೋ ಇಲ್ಲ. ಆ್ಯಂಡ್ ಹೆಣ್ಮಕ್ಳಿಗೆ ಚೂಡಿದಾರು ಅಥವಾ ಸ್ಯಾರಿ ಕಂಪಲ್ಸರಿ. ಸೊ ಬರಬೇಕಾದ್ರೆ ಮರೀದಿರ ಹುಡುಗರೆಲ್ಲರೂ ಪಂಚೆ ತಗೊಂಬನ್ನಿ, ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ. ಆ್ಯಂಡ್ ಆಗಲೇ ಹೇಳೋದು ಮರುತ್ತೆ, ನಾವು ಕೊಟ್ಟರೆ 200 ರೂಪಾಯಲ್ಲಿ ನಾವೇನು ಬಿಸಿನೀರಲ್ಲಿ ಸ್ನಾನ ಮಾಡಿಲ್ಲ, ತಣ್ಣೀರಿಗೆ 200 ರೂಪಾಯಿ ಕೊಟ್ಟು ಸ್ನಾನ ಮಾಡ್ಕೊಂಬಂದಿದ್ದೀವಿ. ಫೈನಲಿ ನಾವು ಕೊಟ್ಟಿಯೂರು ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಕೊಟ್ಟಿಯೂರು ಅನ್ನೋ ಹೆಸರು ಮೀನಿಂಗ್ ಬಂದುಬಿಟ್ಟು ಕಮ್ ಟುಗೆದರ್ ಅಂತ. ಕೊಟ್ಟಿಯೂರಿಗೆ ನಮ್ಮ ಒಂದು ಪುರಾಣಗಳಲ್ಲಿ ಒಂದು ಕತೆ ಇದೆ. ಆ ಕತೆ ಏನಂದರೆ, ಶಿವ ಮತ್ತು ಸತೀದೇವಿ ಬಂದುಬಿಟ್ಟು ಇಬ್ಬರು ಇಷ್ಟಪಟ್ಟಿರ್ತಾರೆ. ಸೊ ಸತೀದೇವಿಯವರ ತಂದೆ ಬಂದುಬಿಟ್ಟು ದಕ್ಷ ಮಹಾರಾಜಗೆ ಇವರಿಬ್ಬರನ್ನೂ ಒಂದು ಮಾಡೋದು ಇಷ್ಟ ಇರಲ್ಲ. ಇಬ್ಬರನ್ನು ಕರೆದುಬಿಟ್ಟು ಒಂದು ದೊಡ್ಡ ಯಾಗ ಅಥವಾ ಯಜ್ಞ ಮಾಡ್ತಾರೆ. ಸೊ ಆ ಯಜ್ಞಕ್ಕೆ ಶಿವ ಮತ್ತು ಸತೀದೇವಿ ಇಬ್ಬರನ್ನು ಮಾತ್ರ ಕರೆದಿರಲ್ಲ. ಸೊ ಇದು ಬಂದುಬಿಟ್ಟು ಮೇನಾಗಿ ಅವರಿಬ್ಬರಿಗೆ ಅವಮಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ನೋಡಿ ಸತೀದೇವಿಗೆ ಶಿವನಿಗೆ ಅವಮಾನ ಆಗ್ತಿದೆ ಅಂತ ಹೇಳ್ಬಿಟ್ಟು ತಡ್ಕೊಳಕ್ಕಾಗ್ದಿರಾ ಅವ್ರ ಅಪ್ಪನ ಅವ್ರ ತಂದೆ ಆಗಿರೋ ದಕ್ಷ ಮಹಾರಾಜನ ಕೇಳೋದಕ್ಕೆ ಅಂತ ಹೋಗ್ತಾರೆ. ಶಿವ ಎಷ್ಟು ಹೇಳ್ತಾನೆ ಬೇಡ ಅಂತ, ಆದರೂ ಯಜ್ಞ ಮಾಡೋಂಥ ಸ್ಥಳಕ್ಕೆ ಬಂದುಬಿಟ್ಟು ಅಲ್ಲಿ ಕೇಳಿದಾಗ ಅಲ್ಲೂ ಎಲ್ಲರೂ ಸೇರಿಕೊಂಡು ಆ ಸತೀದೇವಿಗೆ ತುಂಬ ಅವಮಾನ ಮಾಡ್ತಾರೆ. ಸೊ ಅವಮಾನ ಎಲ್ಲ ತಡೆಯೋಕ್ಕಾಗ್ದಿರಾ ಅಲ್ಲಿ ನಡೀತಿರೋ ಅಂಥ ಯಜ್ಞದ ಬೆಂಕಿಗೆ ಸತೀದೇವಿ ಅವ್ರನ್ನವರು ಆಹುತಿ ಮಾಡ್ಕೊತಾರೆ. ಸೊ ಆಹುತಿ ಮಾಡ್ಕೊಂಡಿದ್ದನ್ನು ಶಿವನಿಗೆ ಗೊತ್ತಾಗಿ ಶಿವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟು ವೀರಭದ್ರ ಅನ್ನೋರನ್ನ ಸೃಷ್ಟಿ ಮಾಡ್ತಾನೆ. ಸೊ ಆ ವೀರಭದ್ರ ಬಂದುಬಿಟ್ಟು ನಡೀತಿರೋಂಥ ಯಜ್ಞ ಬಂದು ಧ್ವಂಸ ಮಾಡ್ತಾರೆ. ಸೊ ಬ್ರಹ್ಮ ವಿಷ್ಣು ಬಂದು ಶಿವನ ಕೋಪನ ಕಡಿಮೆ ಮಾಡಿ, ಸೊ ಆವಾಗ ಬಂದುಬಿಟ್ಟು ಅಲ್ಲೇನಾಗುತ್ತೆ, ಸ್ವಯಂ ಉದ್ಭವ ಆಗಿರೋವಂಥ ಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಅಂದರೆ ಯಾರು ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡೋದಲ್ಲ, ಅದಾಗ ಅದೇ ಉಟ್ಕೊಂಡಿರೋವಂಥ ಲಿಂಗ. ಸೊ ಅದೇ ಲಿಂಗನೇ ಇವಾಗ ಇಲ್ಲಿ ಕೊಟ್ಟಿಯೂರಲ್ಲಿ ಪೂಜೆ ಮಾಡೋದು. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ 2-3 ಥರದ್ದು ಪ್ಲೇಸಸ್ ಇದೆ. ಇಕ್ಕರೆ ಕೊಟ್ಟಿಯೂರು, ಅಕ್ಕರೆ ಕೊಟ್ಟಿಯೂರು ಅಂತ 2 ಇದೆ. ಸೊ ಈಗ ಬಂದುಬಿಟ್ಟು ಇಕ್ಕರೆ ಕೊಟ್ಟಿಯೂರು, ಅದು ವರ್ಷ ಪೂರ್ತಿ ಓಪನ್ ಇರುತ್ತೆ. ಆ್ಯಂಡ್ ಇದು ಇಲ್ಲಿ ನೀವು ನೋಡ್ತೀರಲ್ಲ, ಇದು ಬಂದುಬಿಟ್ಟು ಬಾವಲಿ ರಿವರು. ಸೊ ಈ ರಿವರ್ ರೈಟ್ ಸೈಡಿಗೆ ಬರೋದು ಬಂದುಬಿಟ್ಟು ಅಕ್ಕರೆ ಕೊಟ್ಟಿಯೂರು ಬಂದುಬಿಟ್ಟು ವರ್ಷದಲ್ಲಿ ಬರೀ ಒಂದು ಸರಿ ಮಾತ್ರ ಓಪನ್ ಆಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ಮೇಯ್ನಾಗಿ ಯಜ್ಞ ಆಗಿರೋಂಥ ಸ್ಥಳ ಬಂದುಬಿಟ್ಟು ಅಕ್ಕರೆ ಕೊಟ್ಟಿಯೂರು. ಸೊ ಇದೆಲ್ಲ ಡೀಟೇಲ್ಸ್ನ ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅಕ್ಕರೆ ಕೊಟ್ಟಿಯೂರು ಯಾವುದು ಮತ್ತು ಇಕ್ಕರೆ ಕೊಟ್ಟಿಯೂರು ಯಾವುದು ಅಂತ ಮುಂದೆ ನೆಕ್ಸ್ಟು ತೋರಿಸ್ತೀನಿ. ಸೊ ನಿಮಗೆ ನಿಮ್ಮ ಲಗೇಜು ಅಥವಾ ನಿಮ್ಮ ಚಪ್ಪಲಿ ಎಲ್ಲ ಇಡೋದಕ್ಕೂ ಇಲ್ಲಿ ಆಲ್ರೆಡಿ ಎಲ್ಲ ಥರ ಸೌಲಭ್ಯ ಇದೆ. ಸೊ ಇಲ್ಲೆಲ್ಲ ಇಡ್ಬೋದು. ಸೊ ನಾವು ಆ್ಯಕ್ಚುಲಿ ನಮ್ಮ ಕಾರಲ್ಲೇ ಇಟ್ಕೊಂಬಂದಿದ್ವಿ. ಸೊ ನೀವು ಬೇಕಾದ್ರೆ ಇಲ್ಲೇ ಬಂದು ಇಡ್ಬೋದು. ಅದು ಹೆಂಗೋ ನುಗ್ತಾ ಇರೋದಷ್ಟೇ. ನೀ ಸೊಲ್ಲುಂಡು ಹಿಂಗೆ ಪೋಯಿಂಟ್ ಕ್ಯೂ 5 hours ಅಯ್ಯಿಂಡು. ಆ್ಯಕ್ಚುಲಿ ಸ್ವಲ್ಪ ರಶ್ ಕಡಿಮೆ ಇದೆ. ಸೊ ಕೊನೆಗೆ ದರ್ಶನ ಮುಗಿಸಿ ಅದನ್ನ ರೌಂಡ್ ಹೊಡೆದು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೆ ಈ ಥರ ನಮ್ಮ ಕರ್ನಾಟಕದವ್ರನ್ನ ಸರಿಯಾಗಿ ಟ್ರೀಟ್ ಮಾಡಲ್ಲ ಅದು ಇದು ಅಂತೆಲ್ಲ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೆ ಏನಂದರೆ ಇವತ್ತು ಕರ್ನಾಟಕದವರು ಅಥವಾ ಕೇರಳದವರು ಅಂತಲ್ಲ. ಸೊ ಅಲ್ಲಿ ಕರೆಕ್ಟಾಗಿ ಲೈನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ಅವ್ರೇನು ಮಾತಾಡ್ತಿಲ್ಲ. ಸೊ ಲೈನಲ್ಲಿ ಬರ್ದಿರಾ ಸಡನ್ನಾಗಿ ಸೆಂಟ್ರಲ್ಲೆಲ್ಲ ನುಗ್ಗಕ್ಕೆ ಹೋದರೆ ಹಂಗೆಲ್ಲ ಮಾಡಿದ್ರೆ ಅವರು ಹೇಳೋ ಅಷ್ಟು ಹೇಳಿ ಆಮೇಲೆ ತಳ್ಳಾಡ್ತಿದ್ದಾರೆ ಬಿಟ್ಟರೆ. ಸೊ ನಾವು ಫಸ್ಟೇ ನಾವೇ ಕರೆಕ್ಟಾಗಿ ಲೈನಲ್ಲಿ ಹೋದರೆ ಇವ್ಯಾವುದು ಪ್ರಾಬ್ಲಮೇ ಬರಲ್ವಲ್ಲ. ಸೊ ಇಲ್ಲಿ ಬರೀ ಕರ್ನಾಟಕದವರು ಅಥವಾ ಬರೀ ಕೇರಳದವ್ರು ಒಂಥರ ಆ ಥರ ನನಗೇನು ಅನಿಸಿಲ್ಲಪ್ಪ. ರಿಯಾಲಿಟಿ ಇದು ಯಾರು ಬಿಕಾಸ್ ಇವಾಗ ನಾವು ಹೋಗಿದ್ದು ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಮಾಡ್ಕೊಂಬಂದ್ವಿ. ಬಟ್ ದೇವ್ರ ದರ್ಶನ ಡೈರೆಕ್ಟಾಗಿ ಸಿಗಲಿಲ್ಲ. ದೇವಸ್ಥಾನ ಸುತ್ತ ಮಾತ್ರ ಒಂದು 16 ರೌಂಡ್ ನೋಡಿಕೊಂಡು ದೂರದಿಂದ ದೇವ್ರನ್ನ ನೋಡ್ಕೊಂಡು ಬಂದ್ವಿ. ದೇವ್ರ ದರ್ಶನ ಬೇಕು ಅಂದರೆ ಆ 2 ಗೇಟ್ ಥ್ರೂ ಹೋಗಿ ಮೇನ್ ಗೇಟ್ಸು. ಸೊ ಹೋಗ್ಬಿಟ್ಟು ನೀವು ದರ್ಶನ ಮಾಡಿದ್ರೆ ನಿಮಗೆ ದೇವ್ರ ದರ್ಶನ ಡೈರೆಕ್ಟಾಗಿ ಸಿಗುತ್ತೆ. ಅಕ್ಕರೆ ಕೊಟ್ಟಿಯೂರನ್ನ ನೋಡಿ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಹೊಟ್ಟೆ ಸ್ವಲ್ಪ ಲೈಟಾಗಿ ಒಂದು 2-3 ಪೂರಿ ತಿನ್ಕೊಂಡು ಇವಾಗ ನಮ್ಮ ಇಕ್ಕರೆ ಕೊಟ್ಟಿಯೂರು ಮತ್ತು ಆನೆದು ದರ್ಶನ ಮಾಡ್ಕೊಳಕ್ಕೆ ಮತ್ತೆ ಹೋಗ್ತಾಯಿದ್ದೀವಿ ಕೊಟ್ಟಿಯೂರಿಗೆ.
ಸೊ ನಿಮ್ಗೆ ಇಲ್ಲಿ ಶಾಪಿಂಗ್ ಮಾಡೋಕ್ಕೆಲ್ಲ ಶಾಪ್ಸು ಇದ್ದಾವೆ. ರೇಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದು ಬೇರೆ ಪ್ರಶ್ನೆ. ಕಾಣ್ತಿದೆಯಲ್ಲ ಮುಂದೆ, ಅದೇ ಬಂದ್ಬಿಟ್ಟು ನಮ್ಮ ಇಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ಫಾಲ್ಸಿಗೆ ಬರ್ತಾ ಇದ್ದೀವಿ ಕೊಟ್ಟಿಯೂರು ದೇವಸ್ಥಾನದಿಂದ ಡೈರೆಕ್ಟಾಗಿ. ಫಾಲ್ಸ್ ಹೆಸರು ಅದೇನೋ ಇದೆ, ಆ್ಯಕ್ಚುಲಿ ಅದು ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಿಲ್ಲ ನಮಗೆ, ಆ ಥರ ಇದೆ. ಇವಾಗ ನಮ್ಮ ಪ್ರಕಾಶಣ ಬರ್ತಾರೆ, ಅವ್ರು ಹೇಳ್ತಾರೆ ಫಾಲ್ಸ್ ಹೆಸರೇನು ಅಂತ. 1000 ರೂಪಾಯಲ್ಲಿ ಕೇಳಿ. ಫಾಲ್ಸ್ ಹೆಸರೇನು? ಫಾಲ್ಸ್ ಹೆಸರು ಇರಿಂಜಿಪುಂಜಿ ಫಾಲ್ಸ್. ಇನ್ನೊಂದು ಸರಿ ಹೇಳಿ. ಇರಿಂಜಿಪುಂಜಿ ಫಾಲ್ಸ್. ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಅವ್ರು ಹೇಳಿದ್ದೇನು ಅಂತ ನೋಡೋಣ. ಸೊ ಒಂಥರ ಒಳ್ಳೆ ಫೀಲು. ಈ ಥರ ಸುತ್ತ ದಟ್ಟವಾದ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು, ಒಂಥರ ಚೆನ್ನಾಗಿದೆ. ಏನೋ ಒಂಥರ ಖುಷಿ. ನೋಡಿ ಹೆಂಗಿದೆ ಅಂತ, ಫುಲ್ಲು ಕಾಡು. ನಾವು ಯಾವುದೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರು ಸೇಮ್ ನೋಡೋದಕ್ಕೆ ಒಳ್ಳೆ ಯಾರೋ ಮಳ್ಳಳ್ಳಿ ಥರನೇ ಇದ್ದಾರೆ ನೋಡೋದಕ್ಕೆ. ಆ ಪಂಚೆ ಕೈಯೆಲ್ಲ ಬ್ಯಾಗ್ ಇಟ್ಕೊಂಡು ಎಲ್ಲದಕ್ಕೂ ನೋಡೋದಕ್ಕೆ ನೋಡಿ ಸೇಮ್ ಹಂಗೆ ಇದ್ದಾರೆ, ಡಿಫ್ರೆನ್ಸೇ ಇಲ್ಲ ಚೂರು. അണ്ണാ ನಿಮ್ಮ ಹೆಸರೇನಣ್ಣ? എന്താ മലയാളി കുട്ടി ഇല്ലയോ? ഞാൻ വിരിച്ച സ്രാവിനെ തലക്കൊന്നുണ്ടോ വന്ന് ഈശ്വരാ ഇതെന്താ തടാകോ? ಕೊನೆಗೆ ಇಲ್ಲಿವರೆಗೂ ಬಂದು മധുരமான വാട്ടർഫാൾ ഉണ്ട്. ನಾವು ಬಂದಿರೋಂಥ ವಾಟರ್ ಫಾಲ್ಸ್ ಇದೆ ನೋಡಿ. ಕೊಟ್ಟಿಯೂರಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗತ್ತೆ, ಬಿಕಾಸ್ ತುಂಬ ಹೊತ್ತು ರೌಂಡ್ಸ್ ಹೊಡಿಯೋರು ಅಥವಾ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡೆಲ್ಲ ಸುಸ್ತಾಗಿರುತ್ತೆ. ಸೊ ಅಂಥವ್ರಿಗೆ ಸ್ವಲ್ಪ ರಿಲೀಫ್ ಆಗಿ ರಿಲ್ಯಾಕ್ಸ್ ಆಗಬೇಕು, ನೀರಲ್ಲಿ ಆಟಾಡ್ಕೊಂಡು ಅಂದರೆ ಇದೊಂದು ಒಳ್ಳೆ ಪ್ಲೇಸು. ಬಂದುಬಿಟ್ಟು ಕೊಟ್ಟಿಯೂರಿಂದ ಜಸ್ಟ್ 6 ಕಿಲೋಮೀಟರ್ಸ್ ಇದೆ ಅಷ್ಟೇ ಇಲ್ಲಿಗೆ. ಕೊಟ್ಟಿಯೂರಿಗೆ ಬಂದವರು ಇಲ್ಲಿಗೆ ಮಿಸ್ ಮಾಡಿದ್ರೆ ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡಿ. ನೋಡಿ ಅವಳಿ ನಮ್ಮ ಬಾಯ್ಸು ಎಂಜಾಯ್ ಮಾಡ್ತಾರೆ ಕುತ್ಕೊಂಡು ಆಟಾಡ್ಕೊಂಡು. ಸೊ ನೀವು ಬನ್ನಿ, ನೀವು ಎಂಜಾಯ್ ಮಾಡಿ. ಯಾರು ಇವರೆಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ನೋಡಿ ನಮ್ಮವರು ನೀರು ಸೌಂಡ್ಗೆ ಕುಣಿತವ್ರೆ, ಹಂಗೆ ನಮ್ಮವರು ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಟ್ರಿಪ್ಪಿಗೆ ಯಾರ್ಯಾರು ಬಂದಿಲ್ವೋ ನೋಡಿ, ಎಂಜಾಯ್ಮೆಂಟ್ ಮಿಸ್ ಮಾಡ್ಕೊಂತ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕು. ನೆಕ್ಸ್ಟ್ ಟೈಮ್ ಕೊಟ್ಟಾಯೂರಿಗೆ ಬಂದಾಗ ಈ ಪ್ಲೇಸ್ ಫಸ್ಟ್ ವಿಸಿಟ್ ಮಾಡಿ ಇಲ್ಲಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗಿ ಬೇರೆ ಕಡೆ. ಸೂಪರ್ ವಾಟರ್ ಫಾಲ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಪರ್ ಪರ್ಸನ್ 200 ರೂಪಾಯಿ ಕೊಡೋ ಬದಲು ಇಲ್ಲಿ ಬಂದು ಆರಾಮಾಗಿ ಫ್ರೀಯಾಗಿ ಸ್ನಾನ ಮಾಡ್ಕೊಂಡು ಕೇರಳ ಬಂದಿದ್ದೀವಿ. ಕೇರಳ ಫುಡ್ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇರಳದ ಫೇಮಸ್ ಫುಡ್ಡು ಟ್ರೈ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೇಗಿರುತ್ತೋ, ಮೆತ್ತಗೆ ಬೇರೆ ಆಗಿದೆ, ತಣ್ಣಗೆ ಬೇರೆ ಆಗಿಬಿಟ್ಟಿದೆ. ಸೊ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಅದು ಫುಲ್ ವೆಜ್ಜು, ಅದಕ್ಕೆ ವೆಜ್ಜು ಸಾಂಬಾರೇನೋ ಕೊಟ್ಟವ್ರೆ, ಗೊತ್ತಿಲ್ಲ ಅದು ಹೆಂಗಿದೆ ಅಂತ. ಡಿಫ್ರೆಂಟ್ ಆಗಿದೆ, ಬಿಕಾಸ್ ಇದು ಫುಟ್ಟು ಫುಲ್ ಬಂದುಬಿಟ್ಟು ಕೊಬ್ಬರಿಯಿಂದ ಮಾಡಿರೋದು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡ್ಬೋದು. ನಾವು ವಾಪಸ್ಸು ರೂಮ್ಗೆ ಹೊರಟಿದ್ವಿ ವಾಪಸ್ಸು. ಸೊ ಹೋಗೋ ದಾರಿಯಲ್ಲಿ ಒಂದು ಒಳ್ಳೆ ಪ್ಲೇಸ್ ಇತ್ತು, ಬಂದ್ವಿ. ಸೊ ಈ ಪ್ಲೇಸ್ ನೋಡಿ ಹೆಂಗಿದೆ ಅಂತ, ಒಳ್ಳೆ ಪ್ಲೇಸ್ ಮಾತ್ರ. ಸೊ ನಮ್ಮ ಹುಡುಗರು ಈಜು ಹೊಡ್ಕೊಂಡು ಒಳ್ಳೆ ಮಜಾ ಮಾಡ್ತಾಯಿದ್ದಾರೆ. ನಮ್ಮ ಈಜು ಬರ್ದಿರೋ ಫ್ರೆಂಡ್ಸ್ ಇಲ್ಲಿ ಕುತ್ಕೊಂಡು ಏನು ಮಾಡ್ತಾರೆ? ಪ್ರಕಾಶನ ಏನು ಮಾಡ್ತಾ ಇರಾ?
ನೋಡಿ ಇಲ್ಲಿದ್ದಾರೆ. ನಾವು ಕೊನೆಗೆ ನಮ್ಮ ಕೊಟ್ಟಿಯೂರ್ದು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಒಂದು ಒಳ್ಳೆ ವಾಟರ್ ಫಾಲ್ಸ್ಗೆ ಹೋಗಿ ಅಲ್ಲಿ ಚೆನ್ನಾಗಿ ಮಜಾ ಮಾಡಿ ಆಮೇಲೆ ನಮ್ಮ ಕೇರಳ ಸ್ಟೈಲ್ ಫುಡ್ನ ಟ್ರೈ ಮಾಡಿ ಸೊ ಅಲ್ಲಿಂದ ನಾವು ರಿಟರ್ನ್ ಹೊರಟಿದ್ದೆ ನಮ್ಮ ಸ್ಟೇಗೆ. ಸೊ ನಾವು ಸ್ಟೇ ಮಾಡಿದ್ದು ಬಂದುಬಿಟ್ಟು ಕಣ್ಣೂರಿಂದ ಸುಮಾರು ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿ ಇರುವಂಥ ಒಂದು ಬೆನ್ಸ್ ವಿಲ್ಲಾ ಅನ್ನೋದು. ಸೊ ನೋಡಿ ಇದೇ ನಮ್ಮ ಆ ಸ್ಟೇ ಬಂದುಬಿಟ್ಟು. ಸೊ ನಾವು ಇದಕ್ಕೆ 7 ಮೆಂಬರ್ಸ್ಗೆ ಟೋಟಲಾಗಿ 4200 ರೂಪೀಸ್ ಪೇ ಮಾಡಿದ್ವಿ. ಸೊ ಅಂದರೆ ಪರ್ ರೇಟ್ 600 ರೂಪೀಸು. ನನಗೆ ಸ್ವಲ್ಪ ಡೌಟ್ ಇತ್ತು, ಅಂದರೆ 600 ರೂಪಾಯಿ ಕೊಡ್ತಾ ಇದ್ದೀವಿ ಹೇಗಿರುತ್ತೆ ಏನೋ ಅಂತ, ಅಥವಾ ಸ್ಕ್ಯಾಮ್ ಏನಾದರೂ ಆಗ್ಬಿಡುತ್ತೆ ಅಂತ. ಬಟ್ ಟ್ರಸ್ಟ್ ವರ್ತ್ ಇರೋ ಅಂಥ ಒಂದು ಪ್ರಾಪರ್ ಸ್ಟೇ ಇದು. ಬಿಕಾಸ್ ರೂಮ್ಸ್ ಮಾತ್ರ ಸಖತ್ತಾಗಿದೆ. ಸೊ ನಾವು ಆ ರೂಮ್ಸಿಗೆ ಒಬ್ಬರಿಗೆ 600 ರೂಪಾಯಿ ಕೊಡೋದ್ರಲ್ಲಿ ನಮಗೇನು ಮೋಸ ಆಯಿತು ಅಂತ ಏನು ಅನಿಸಿಲ್ಲ. ನಾವು ಕೊಟ್ಟಿರೋದ್ರಲ್ಲಿ ವರ್ತಿತ್ತು. ಸೊ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಹಾಗೆ ನಮ್ಮ ಸ್ಟೇ ಕಂಪ್ಲೀಟಾಗಿ ಹೇಗಿದೆ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇದೇ ನಾವಿರೋ ಸ್ಟೇ ಓನರ್ ಅವರು ಇಲ್ಲೇ ಫ್ಯಾಮಿಲಿ ಜೊತೆ ಇದ್ದಾರೆ. ಇಲ್ಲಿದ್ದು ನಮಗೆ ನಾರ್ಮಲಾಗಿ 4 ರೂಮ್ಸ್ ಏನೋ ಇದೆ. ಸೊ ಅದರಲ್ಲಿ ಈ ಸರಿ ನಮಗೆ 3 ರೂಮ್ಸ್ ಇದೆ. ಸೊ ಇಲ್ಲಿ ಸ್ಟ್ರೈಟಾಗಿ ಕಾಣ್ತಿದೆಯಲ್ಲ ಅದೊಂದು ನಮ್ಮದೊಂದು ರೂಮು, ಅದು ಬಿಟ್ಟು ಮೇಲೆ 2 ರೂಮ್ ಇದೆ. ಸೊ ಬೆಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. 600 ರೂಪೀಸ್ ಕೊಡ್ತಾಯಿದ್ದೀವಿ. ಇಂಥ ಒಳ್ಳೆ ರೂಮು ನಿಮಗೆಲ್ಲೂ ಸಿಗೋಲ್ಲ, ಬರೀ 600 ರೂಪೀಸ್ ಪರ್ ನೈಟಿಗೆ. ಸೊ ಬೆಟರ್ ಕಣ್ಣೂರಿಗೆ ಯಾರಾದರೂ ಸ್ಟೇ ಮಾಡಬೇಕಂದ್ರೆ ಇಲ್ಲಿ ಬಂದು ಸ್ಟೇ ಮಾಡಿ. ದೇವರು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ನಮಗೆ ಒಳ್ಳೇದು ಮಾಡಿದ್ರೆ ಮನಸ್ಸು ಒಳ್ಳೆಯದು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಅಷ್ಟೇ.